ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಯಾತ್ರಿಗಳು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದಿಂದ ಬರುವವರೇನು ಕಮ್ಮಿ ಇಲ್ಲ ನೋಡಿ. ಕರ್ನಾಟಕದಿಂದ ಬರುವವರ ಯಾತ್ರಿಗಳ ಸಂಖ್ಯೆ ಕೂಡ ಪ್ರತಿದಿನವೂ ಕೂಡ ಅಧಿಕ ಇದೆ, ದ್ವಿಗುಣ ಇದೆ. ಯಾವುದೇ ಬೈ ರೋಡ್ ಆಗಿರ್ಬೋದು ಅಥವಾ ಯಾವುದೇ ವಿಮಾನ, ರೈಲು ಅದೆಲ್ಲದರ ಹೊರತುಪಡಿಸಿ ತಮ್ಮದೇ ವೈಯಕ್ತಿಕ ವೆಹಿಕಲ್ಗಳಲ್ಲಿ ಬರುವವರು ಕೂಡ ಸಾವಿರಾರು ಸಂಖ್ಯೆ ಇದ್ದಾರೆ. ವಿಜಯಪುರದಿಂದ ಯತ್ನಾಳ್ ಅವರ ಕುಟುಂಬದವರು ಕೂಡ ಮಹಾಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ಹೆಂಗೈತ್ರಿ ಕುಂಭ ಮಹಾಕುಂಭ? ಬಾ ಚಲೋ ಐತ್ರಿ. ನಿನ್ನೆ ನೈಟ್ ಬಂದ್ವಿ ನಾವು. ಬೈ ರೋಡೇ ಬಂದಿರೋದು. ಇಲ್ಲಿ ಜಂಗಮಾಡಿ ಮಠದಲ್ಲಿ ಸ್ಟೇ ಮಾಡಕ್ ಹೇಳಿದ್ರು, ಇಲ್ಲೇ ಮಾಡಿದ್ವಿ. ರಶ್ ಅದ, ಚಲೋ ಐತಿ ನೋಡಕ. ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಯಾರ. ಪುಣ್ಯ ಸ್ನಾನ ಎಲ್ಲ ಆಗೈತ್ರಿ ತಮ್ದು? ಇಲ್ಲ, ಈಗ ಹೋಗ್ಬೇಕು. ಎಲ್ಲ ರಶ್ ಭಾಳ ಐತಿ ಅಂತ ಹೇಳಿ ಈಗ ಹೊಂಟಿವ್ರಿ. ಪುಣ್ಯ ಭಾಳ ರಶ್ ಐತ್ರಿ. ಇನ್ನು 29ನೇ ತಾರೀಕು ಮುಟ ಭಾಳ ರಶ್ ಐತಿ. ಹೌದು, ಭಾಳ ಇದೈತಿ. ಈಗ ಹೊಂಟಿವಿ ನಾವು. ಆದ್ರೆ ಮೊದಲನೇ ಸಲ ಬಂದಿರೋದೇನ್ರಿ ನೀವು ಕುಂಭಮೇಳಕ್ಕೆ? ಮೇಳಕ್ಕೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಇದಕ್ಕೆ. ಯತ್ನಾಳ್ ಸಾಹೇಬ್ರು ಬರ್ಲಿಲ್ರಿ? ಯತ್ನಾಳ್ ಸಾಹೇಬ್ರು ಬಂದಿಲ್ರಿ, ಅವ್ರು ಖಾಲಿ ಇಲ್ಲ. ಅದಕ್ಕೆ ಬರ್ತಾರ, ಅವರು ಬಂದು ಹೋಗ್ಬೋದು. ತಾವು ಅಲ್ಲಿಂದ ಇವಳು ಗೆಳತೀರಿ ನಾನು. ಇದೇ ಸ್ನೇಹಿತೇನೆ ರೀ. ಏನನ್ಸುತ್ತೆ ಈ ಜನ ನೋಡಿದಾಗ, ಇಷ್ಟು ಕೋಟಿ ಕೋಟಿ ಜನ ನೋಡಿದಾಗ? ಇದೊಂದು ಅದ್ಭುತ, ನೋಡಕ ಎಲ್ಲಿ ಸಿಗಂಗಿಲ್ಲ ಇಂಥದ್ದು. ಇನ್ನು 144 ವರ್ಷ ಬಿಟ್ಟು ನಾವು ಗೊತ್ತಿಲ್ಲ ಇರ್ತೀವಂತ. ಅದಕ್ಕೆ ಎಷ್ಟೇ ತ್ರಾಸಕ್ಕಾಗಲಿ ಬಂದು ನೋಡಬೇಕು. ಇಲ್ಲಿನ ಪುಣ್ಯಕ್ಷೇತ್ರ ನೋಡಬೇಕು, ಸ್ನಾನ ಮಾಡಬೇಕು, ಎಲ್ಲರಿಗೂ ಚಲೋ ಆಗಲಿ ಅಂತ ಹೇಳಿ ಬಂದಿವಿ. ಎಷ್ಟು ಜನ ಬಂದಿರಿ ತಾವು? 5 ಜನ ಬಂದಿದ್ದೀವಿ. ತಾವು ಕೂಡ ಬಂದ್ರಿ? ಹೌದು. ನಿಮ್ಮ ಹೆಸರೇನು ಬಿಟ್ಟಿ? ಶ್ರೀನಿಧಿ. ಎಷ್ಟೇ ಕ್ಲಾಸ್? ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್. ನೋಡಿ, ಇನ್ ಮುಂದಿನ ಜನ್ಮದಲ್ಲಿ ನಮ್ ನೋಡಂಗಿಲ್ರಿ. ಇಲ್ಲ, ಮುಂದಿನ ಜನ್ಮನಾಗ ಸಿಗಂಗಿಲ್ಲ ಅಂತ ಈಗ ಬಂದಿವಿ. ಖುಷಿ ಆಯ್ತಾ ನೋಡಿ ಎಲ್ಲ? ಬಹಳ ಖುಷಿ ಆಯ್ತು. ನಿಮ್ಮ ಸ್ನೇಹಿತರು ಯಾರು ಬಂದಿದ್ರಾ? ಇಲ್ಲ, ಯಾರು, ನಾನು ಫಸ್ಟ್ ಬಂದಿದ್ದೆ. ಏನ್ ನೋಡಿದ್ರಿ ನಿನ್ನೆ ಬಂದವರೆಲ್ಲ? ಏನ್ ನೋಡಿದ್ರಿ? ಭಾಳ ಚಂದ ಐತಿ. ಅಂದ್ರೆ ರಶ್ ಅದು ಭಾಳ ಐತಿ. ಅದನ್ನ ಮತ್ತೆ ಯತ್ನಾಳ್ ಸಾಹೇಬ್ರು ಬರ್ತಾರೇನ್ರಿ? ಇದನ್ನ ನೋಡಿ ಅವ್ರಿಗೆ ಹೇಳ್ರಿ, ನೋಡ್ರಿ ಹಿಂಗೈತ್ರಿ ಹಿಂಗ ಹೇಳ್ತೀವಿ ಬಾ ಅಂತ. ನೋಡಕ ಬರ್ಬೋದು ಅವರು. ನಮ್ಗೆ ಏನಾಗ್ಬೇಕು ಅವ್ರು? ನಾ ತಮ್ಮನ್ ಮಿಸ್ಸಸ್. ಹೇಳ್ರಿ ಹಿಂಗೈತ್ರಿ ಹಿಂಗೈತ್ರಿ, ಭಾಳ ಚಲೋ ಐತ್ರಿ. ನೋಡ್ರಿ, ನೀವು ಹಿಂದೂಗಳ ಬಗ್ಗೆ ಎಲ್ಲ ಮಾತಾಡ್ತೀರಿ. ಹಿಂದೂಗಳದ್ದು ಭಾಳ ದೊಡ್ಡ ಸನಾತನ ಸಂಗಮ ಐತ್ರಿ ಇದು. ಬರಕ್ ಹೇಳ್ರಿ. ಬರ್ತಾರೆ ಬಂದು ಹೋಗ್ತಾರೆ ಅವರು. ನೋಡಿ, ಎಷ್ಟ್ ದಿನ ಇದೀರಿ ಮತ್ತೆ? ಇವಾಗ ಇರ್ತೀವ್ರಿ. ಇವತ್ತೊಂದ್ ದಿವಸ ಸ್ನಾನ ಮಾಡ್ಕೊಂಡ್ ಬಂದು ಆಮೇಲೆ ಹೋಗ್ತೀವಿ. ಇರ್ತೀವಿ. ನಮ್ಮ ಕನ್ನಡದವರಿಗೆ, ನಮ್ಮ ಕರ್ನಾಟಕದಿಂದ ಬರೋ ಮಂದಿಗೆಲ್ಲ, ಉತ್ತರ ಕರ್ನಾಟಕ ಮಂದಿಗೆ, ವಿಜಯಪುರ ಮಂದಿಗೆಲ್ಲ ಏನ್ ಹೇಳ್ತೀರಿ? ಎಲ್ಲ ವಿಜಾಪುರ ಮಂದಿಗೆ ವಿನಂತಿ ಮಾಡ್ಕೋತೀನಿ, ಬೈ ರೋಡ್ ಬರ್ರಿ, ಚಲೋ ಐತಿ. ಎಲ್ಲ ಅರೇಂಜ್ಮೆಂಟ್ ಐತಿ, ಸ್ನಾನ ಮಾಡ್ರಿ. ಎಲ್ಲ ವ್ಯವಸ್ಥೆ ಚಲೋ ಮಾಡ್ಯಾರ, ಯಾವ ತ್ರಾಸಿಲ್ಲ. ಸ್ವಲ್ಪ ಸಮಾಧಾನಲೇ ಬರ್ಬೇಕಷ್ಟೇ. ಅಂದ್ರೆ ಟೈಮ್ ತಗೊಂಡ್ ಬರ್ಬೇಕು, ನಿಂದಿರ್ಬೇಕು. ಗಡ್ಬಡಿ ಮಾಡಿದ್ರೆ ಆಗಂಗಿಲ್ಲ. ಎಲ್ಲರೂ ಬಂದು ಇದನ್ನ ಪುಣ್ಯಕ್ಷೇತ್ರದ ಸ್ನಾನ ಮಾಡಿ ಹೋದ್ರೆ ಎಲ್ಲರಿಗೆ, ಯಾಕಂದ್ರೆ ಮುಂದೆ 144 ವರ್ಷಕ್ಕೆ ನಾವು ಯಾರೂ ಇರಲ್ಲ. ಹೀಗೆ ಬಂದ್ರೆ ಇದು ಸಿಗ್ತೈತಿ, ಕಣ್ತುಂಬ ನೋಡಕ್ಕೆ ಸಿಗ್ತೈತಿ. ಮುಂದೆ ಯಾವಾಗೂ ಸಿಗಂಗಿಲ್ಲ. ಅಮ್ಮದು ಕೂಡ ಒಂಚೂರು ಫೋಟೋ ತಗೊಳ್ರಿ. ನೋಡ್ರಿ, ಗಡ್ಬಡಿ ಯಾರು ಮಾಡಬೇಡ್ರಿ, ಆರಾಮಾಗಿ ಬರ್ರಿ. ನೋಡಿ, ಯಾರೇ ಬಂದರೂ ಕೂಡ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಕೋಟಿ ಕೋಟಿ ಜನ ಬಂದು ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅದ್ರ ಹೊರತಾಗಿ ಕೋಟಿ ಕೋಟಿ ಜನ ಬರುವವರಿದ್ದಾರೆ. ಸುಮಾರು ಲೆಕ್ಕಾಚಾರದ ಪ್ರಕಾರ ಒಂದು 70ರಿಂದ 80 ಕೋಟಿ ಜನ ಬರುವ ಸಾಧ್ಯತೆಗಳಿದೆ. ಕ್ಷಣ ಕ್ಷಣಕ್ಕೂ ಕೂಡ ಇದರ ಒಂದು ವೈಭೋಗವನ್ನು ಗಮನಿಸ್ತಾ ಇದ್ರೆ ಸನಾತನ ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಯಾತ್ರಿಗಳು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದಿಂದ ಬರುವವರೇನು ಕಮ್ಮಿ ಇಲ್ಲ ನೋಡಿ. ಕರ್ನಾಟಕದಿಂದ ಬರುವವರ ಯಾತ್ರಿಗಳ ಸಂಖ್ಯೆ ಕೂಡ ಪ್ರತಿದಿನವೂ ಕೂಡ ಅಧಿಕ ಇದೆ, ದ್ವಿಗುಣ ಇದೆ. ಯಾವುದೇ ಬೈ ರೋಡ್ ಆಗಿರ್ಬೋದು ಅಥವಾ ಯಾವುದೇ ವಿಮಾನ, ರೈಲು ಅದೆಲ್ಲದರ ಹೊರತುಪಡಿಸಿ ತಮ್ಮದೇ ವೈಯಕ್ತಿಕ ವೆಹಿಕಲ್ಗಳಲ್ಲಿ ಬರುವವರು ಕೂಡ ಸಾವಿರಾರು ಸಂಖ್ಯೆ ಇದ್ದಾರೆ. ವಿಜಯಪುರದಿಂದ ಯತ್ನಾಳ್ ಅವರ ಕುಟುಂಬದವರು ಕೂಡ ಮಹಾಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ಹೆಂಗೈತ್ರಿ ಕುಂಭ ಮಹಾಕುಂಭ? ಬಾ ಚಲೋ ಐತ್ರಿ. ನಿನ್ನೆ ನೈಟ್ ಬಂದ್ವಿ ನಾವು. ಬೈ ರೋಡೇ ಬಂದಿರೋದು. ಇಲ್ಲಿ ಜಂಗಮಾಡಿ ಮಠದಲ್ಲಿ ಸ್ಟೇ ಮಾಡಕ್ ಹೇಳಿದ್ರು, ಇಲ್ಲೇ ಮಾಡಿದ್ವಿ. ರಶ್ ಅದ, ಚಲೋ ಐತಿ ನೋಡಕ. ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಯಾರ. ಪುಣ್ಯ ಸ್ನಾನ ಎಲ್ಲ ಆಗೈತ್ರಿ ತಮ್ದು? ಇಲ್ಲ, ಈಗ ಹೋಗ್ಬೇಕು. ಎಲ್ಲ ರಶ್ ಭಾಳ ಐತಿ ಅಂತ ಹೇಳಿ ಈಗ ಹೊಂಟಿವ್ರಿ. ಪುಣ್ಯ ಭಾಳ ರಶ್ ಐತ್ರಿ. ಇನ್ನು 29ನೇ ತಾರೀಕು ಮುಟ ಭಾಳ ರಶ್ ಐತಿ. ಹೌದು, ಭಾಳ ಇದೈತಿ. ಈಗ ಹೊಂಟಿವಿ ನಾವು. ಆದ್ರೆ ಮೊದಲನೇ ಸಲ ಬಂದಿರೋದೇನ್ರಿ ನೀವು ಕುಂಭಮೇಳಕ್ಕೆ? ಕುಂಭಮೇಳಕ್ಕೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಇದಕ್ಕೆ. ಯತ್ನಾಳ್ ಸಾಹೇಬ್ರು ಬರ್ಲಿಲ್ರಿ? ಯತ್ನಾಳ್ ಸಾಹೇಬ್ರು ಬಂದಿಲ್ರಿ, ಅವ್ರು ಖಾಲಿ ಇಲ್ಲ. ಅದಕ್ಕೆ ಬರ್ತಾರ, ಅವರು ಬಂದು ಹೋಗ್ಬೋದು. ತಾವು ಅಲ್ಲಿಂದ ಇವಳು ಗೆಳತೀರಿ ನಾನು. ಇದೇ ಸ್ನೇಹಿತೇನೆ ರೀ.
ಏನ್ ಅನ್ಸುತ್ತೆ ಈ ಜನ ನೋಡಿದಾಗ, ಇಷ್ಟು ಕೋಟಿ ಕೋಟಿ ಜನ ನೋಡಿದಾಗ? ಇದೊಂದು ಅದ್ಭುತ ನೋಡಕ್ಕೆ ಎಲ್ಲಿ ಸಿಗಂಗಿಲ್ಲ ಇಂಥದ್ದು. ಇನ್ನು 144 ವರ್ಷ ಬಿಟ್ಟು ನಾವು ಗೊತ್ತಿಲ್ಲ ಇರ್ತೀವಂತ. ಅದಕ್ಕೆ ಎಷ್ಟೇ ತ್ರಾಸಕ್ಕಾಗಲಿ ಬಂದು ನೋಡಬೇಕು, ಇಲ್ಲಿನ ಪುಣ್ಯಕ್ಷೇತ್ರ ನೋಡಬೇಕು, ಸ್ನಾನ ಮಾಡಬೇಕು, ಎಲ್ಲರಿಗೂ ಚಲೋ ಆಗಲಿ ಅಂತ ಹೇಳಿ ಬಂದಿವಿ ಅಷ್ಟೇ. ಎಷ್ಟು ಜನ ಬಂದಿರಿ ತಾವು? ಜನ ಬಂದಿದ್ದೀವಿ. ತಾವು ಕೂಡ ಬಂದ್ರಿ? ಹೌದು. ನಿಮ್ಮ ಹೆಸರೇನು ಬುಟಿ? ಶ್ರೀನಿಧಿ. ಶ್ರೀನಿಧಿ. ಎಷ್ಟೇ ಕ್ಲಾಸ್? ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್. ನೋಡಿ, ಇನ್ ಮುಂದಿನ ಜನ್ಮದಲ್ಲಿ ನಮ್ ನೋಡಂಗಿಲ್ರಿ. ಇಲ್ಲ, ಮುಂದಿನ ಜನ್ಮನಾಗ ಸಿಗಂಗಿಲ್ಲ ಅಂತ ಈಗ ಬಂದಿವಿ. ಖುಷಿ ಆಯ್ತಾ ನೋಡಿ ಎಲ್ಲ? ಭಾಳ ಖುಷಿ ಆಯ್ತು. ನಿಮ್ಮ ಸ್ನೇಹಿತರು ಯಾರು ಬಂದಿದ್ರಾ? ಇಲ್ಲ, ಯಾರು ನಾನು ಫಸ್ಟ್ ಬಂದಿದ್ದೆ. ಏನ್ ನೋಡಿದ್ರಿ? ನಿನ್ನೆ ಬಂದವರೆಲ್ಲ ಏನ್ ನೋಡಿದ್ರಿ? ಭಾಳ ಚಂದ ಐತಿ, ಅಂದ್ರೆ ರಶ್ ಅದು ಭಾಳ ಐತಿ ಅದನ್ನ. ಈಗ ಮತ್ತೆ ಯತ್ನಾಳ್ ಸಾಹೇಬ್ರು ಬರ್ತಾರೇನ್ರಿ? ಇದನ್ನ ನೋಡಿ ಅವ್ರಿಗೆ ಹೇಳ್ರಿ, ನೋಡ್ರಿ ಹಿಂಗೈತ್ರಿ ಹಿಂಗ. ಹೇಳ್ತೀವಿ ಬಾ ಅಂತ ನೋಡಕ್ಕೆ ಬರ್ಬೋದು ಅವರು. ನಮ್ಗೆ ಏನಾಗ್ಬೇಕು ಅವ್ರು? ನಾ ತಮ್ಮನ ಮಿಸ್ಸಸ್. ಹೇಳ್ರಿ ಹಿಂಗೈತ್ರಿ ಹಿಂಗೈತ್ರಿ, ಭಾಳ ಚಲೋ ಐತ್ರಿ ನೋಡ್ರಿ. ನೀವು ಹಿಂದೂಗಳ ಬಗ್ಗೆ ಎಲ್ಲ ಮಾತಾಡ್ತೀರಿ, ಹಿಂದೂಗಳದ್ದು ಭಾಳ ದೊಡ್ಡ ಸನಾತನ ಸಂಗಮ ಐತ್ರಿ ಇದು, ಬರಕ್ ಹೇಳ್ರಿ. ಬರ್ತಾರೆ ಬರ್ತಾರೆ ಬರ್ತಾರೆ, ಬಂದು ಹೋಗ್ತಾರೆ ಅವರು. ನೋಡಿ, ಎಷ್ಟ್ ದಿನ ಇದೀರಿ ಮತ್ತೆ? ಇವಾಗ ಇರ್ತೀವ್ರಿ, ಇವತ್ತೊಂದು ದಿವಸ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಹೋಗ್ತೀವಿ, ಇರ್ತೀವಿ. ಹೇಳ್ತೀರಿ ನಮ್ಮ ಕನ್ನಡದವರಿಗೆ, ನಮ್ಮ ಕರ್ನಾಟಕದಿಂದ ಬರೋ ಮಂದಿಗೆಲ್ಲ, ಉತ್ತರ ಕರ್ನಾಟಕ ಮಂದಿಗೆ, ವಿಜಯಪುರ ಮಂದಿಗೆಲ್ಲ ಏನ್ ಹೇಳ್ತೀರಿ? ಎಲ್ಲ ವಿಜಾಪುರ ಮಂದಿಗೆ ವಿನಂತಿ ಮಾಡ್ಕೋತೀನಿ, ಬೈ ರೋಡ್ ಬರ್ರಿ, ಚಲೋ ಐತಿ, ಎಲ್ಲ ಅರೇಂಜ್ಮೆಂಟ್ ಐತಿ, ಸ್ನಾನ ಮಾಡ್ರಿ, ಎಲ್ಲ ವ್ಯವಸ್ಥೆ ಚಲೋ ಮಾಡ್ಯಾರ, ಯಾವ ತ್ರಾಸಿಲ್ಲ. ಸ್ವಲ್ಪ ಸಮಾಧಾನಲೇ ಬರ್ಬೇಕಷ್ಟೇ, ಅಂದ್ರೆ ಟೈಮ್ ತಗೊಂಡು ಬರ್ಬೇಕು, ನಿಂದಿರ್ಬೇಕು, ಗಡ್ಬಡಿ ಮಾಡಿದ್ರೆ ಆಗಂಗಿಲ್ಲ. ಎಲ್ಲರೂ ಬಂದು ಇದನ್ನ ಪುಣ್ಯಕ್ಷೇತ್ರದ ಸ್ನಾನ ಮಾಡಿ ಹೋದ್ರೆ ಎಲ್ಲರಿಗೆ, ಯಾಕಂದ್ರೆ ಮುಂದೆ 144 ವರ್ಷಕ್ಕೆ ನಾವು ಯಾರೂ ಇರಲ್ಲ. ಹೀಗೆ ಬಂದ್ರೆ ಇದು ಸಿಗ್ತೈತಿ, ಕಣ್ ತುಂಬ ನೋಡಕ್ಕೆ ಸಿಗ್ತೈತಿ, ಮುಂದೆ ಯಾವಾಗೂ ಸಿಗಂಗಿಲ್ಲ. ಅಮ್ಮದು ಕೂಡ ಒಂಚೂರು ಫೋಟೋ ತಗೊಳ್ರಿ. ನೋಡ್ರಿ, ಗಡ್ಬಡಿ ಯಾರು ಮಾಡಬೇಡ್ರಿ, ಆರಾಮಾಗಿ ಬರ್ರಿ. ನೋಡಿ, ಯಾರೇ ಬಂದರೂ ಕೂಡ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಕೋಟಿ ಕೋಟಿ ಜನ ಬಂದು ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅದ್ರ ಹೊರತಾಗಿ ಕೋಟಿ ಕೋಟಿ ಜನ ಬರುವವರಿದ್ದಾರೆ. ಸುಮಾರು ಲೆಕ್ಕಾಚಾರದ ಪ್ರಕಾರ ಒಂದು 70 ರಿಂದ 80 ಕೋಟಿ ಜನ ಬರುವ ಸಾಧ್ಯತೆಗಳಿದೆ. ಕ್ಷಣ ಕ್ಷಣಕ್ಕೂ ಕೂಡ ಇದರ ಒಂದು ವೈಭೋಗವನ್ನು ಗಮನಿಸ್ತಾ ಇದ್ರೆ ಸನಾತನ ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಯಾತ್ರಿಗಳು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದಿಂದ ಬರೋರೇನು ಕಮ್ಮಿ ಇಲ್ಲ. ನೋಡಿ, ಕರ್ನಾಟಕದಿಂದ ಬರುವವರ ಯಾತ್ರಿಗಳ ಸಂಖ್ಯೆ ಕೂಡ ಪ್ರತಿ ದಿನವೂ ಕೂಡ ಅಧಿಕ ಇದೆ, ದ್ವಿಗುಣ ಇದೆ. ಯಾವುದೇ ಬೈ ರೋಡ್ ಆಗಿರ್ಬೋದು ಅಥವಾ ಯಾವುದೇ ವಿಮಾನ, ರೈಲು ಅದೆಲ್ಲದರ ಹೊರತುಪಡಿಸಿ ತಮ್ಮದೇ ವೈಯಕ್ತಿಕ ವೆಹಿಕಲ್ಗಳಲ್ಲಿ ಬರೋರು ಕೂಡ ಸಾವಿರಾರು ಸಂಖ್ಯೆ ಇದ್ದಾರೆ. ವಿಜಯಪುರದಿಂದ ಯತ್ನಾಳ್ ಅವರ ಕುಟುಂಬದವರು ಕೂಡ ಮಹಾಕುಂಭ ಮೇಳಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಮೇಡಮ್. ಸರಿ, ನಮಸ್ಕಾರ. ಹೆಂಗೈತ್ರಿ ಕುಂಭ, ಮಹಾಕುಂಭ? ಭಾಳ ಚಲೋ ಐತ್ರಿ. ನಿನ್ನೆ ನೈಟ್ ಬಂದ್ವಿ ನಾವು, ಬೈ ರೋಡೇ ಬಂದಿರೋದು. ಇಲ್ಲಿ ಜಂಗಮಾಡಿ ಮಠದಲ್ಲಿ ಸ್ಟೇ ಮಾಡಕ್ಕೆ ಹೇಳಿದ್ರು, ಇಲ್ಲೇ ಮಾಡಿದ್ವಿ. ರಶ್ ಅದ, ಚಲೋ ಐತಿ ನೋಡಕ್ಕೆ, ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಯಾರ. ಪುಣ್ಯ ಸ್ನಾನ ಎಲ್ಲ ಆಗೈತ್ರಿ ತಮ್ದು? ಇಲ್ಲ, ಈಗ ಹೋಗ್ಬೇಕು, ಎಲ್ಲ ರಶ್ ಭಾಳ ಐತೆ ಅಂತ ಹೇಳಿ ಈಗ ಹೊಂಟಿವ್ರಿ. ಪುಣ್ಯ ಭಾಳ ರಶ್ ಐತ್ರಿ. ಇನ್ನು 29ನೇ ತಾರೀಕು ಮುಟ ಭಾಳ ರಶ್ ಐತಿ. ಹೌದು, ಭಾಳ ಇದೈತಿ, ಈಗ ಹೊಂಟಿವಿ ನಾವು. ಆದ್ರೆ ಮೊದಲನೇ ಸಲ ಬಂದಿರೋದೇನ್ರಿ ನೀವು ಕುಂಭಮೇಳಕ್ಕೆ? ಮೇಳಕ್ಕೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಇದಕ್ಕೆ. ಯತ್ನಾಳ್ ಸಾಹೇಬ್ರು ಬರ್ಲಿಲ್ರಿ? ಯತ್ನಾಳ್ ಸಾಹೇಬ್ರು ಬಂದಿಲ್ರಿ, ಅವ್ರು ಖಾಲಿ ಇಲ್ಲ, ಅದಕ್ಕೆ ಬರ್ತಾರ ಅವರು, ಬಂದು ಹೋಗ್ಬೋದು. ಹಾಂ ಹಾಂ. ತಾವು ಅಲ್ಲಿಂದ ಇವಳು ಗೆಳತಿರಿ ನಾನು. ಇದೇ ಸ್ನೇಹಿತೇನೆ ರೀ. ಹಾಂ. ಏನ್ ಅನ್ಸುತ್ತೆ ಈ ಜನ ನೋಡಿದಾಗ, ಇಷ್ಟು ಕೋಟಿ ಕೋಟಿ ಜನ ನೋಡಿದಾಗ? ಇದೊಂದು ಅದ್ಭುತ ನೋಡಕ್ಕೆ ಎಲ್ಲಿ ಸಿಗಂಗಿಲ್ಲ ಇಂಥದ್ದು. ಇನ್ನು 144 ವರ್ಷ ಬಿಟ್ಟು ನಾವು ಗೊತ್ತಿಲ್ಲ ಇರ್ತೀವಂತ. ಅದಕ್ಕೆ ಎಷ್ಟೇ ತ್ರಾಸಕ್ಕಾಗಲಿ ಬಂದು ನೋಡಬೇಕು, ಇಲ್ಲಿನ ಪುಣ್ಯಕ್ಷೇತ್ರ ನೋಡಬೇಕು, ಸ್ನಾನ ಮಾಡಬೇಕು, ಎಲ್ಲರಿಗೂ ಚಲೋ ಆಗಲಿ ಅಂತ ಹೇಳಿ ಬಂದಿವಿ ಅಷ್ಟೇ. ಎಷ್ಟು ಜನ ಬಂದಿರಿ ತಾವು? 5 ಜನ ಬಂದಿದ್ದೀವಿ. ತಾವು ಕೂಡ ಬಂದ್ರಿ? ಹೌದು. ನಿಮ್ಮ ಹೆಸರೇನು ಬುಟಿ? ಶ್ರೀನಿಧಿ. ಶ್ರೀನಿಧಿ. ಎಷ್ಟೇ ಕ್ಲಾಸ್? ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್. ನೋಡಿ, ಇನ್ ಮುಂದಿನ ಜನ್ಮದಲ್ಲಿ ನಮ್ ನೋಡಂಗಿಲ್ರಿ. ಇಲ್ಲ, ಮುಂದಿನ ಜನ್ಮನಾಗ ಸಿಗಂಗಿಲ್ಲ ಅಂತ ಈಗ ಬಂದಿವಿ. ಖುಷಿ ಆಯ್ತಾ ನೋಡಿ ಎಲ್ಲ? ಭಾಳ ಖುಷಿ ಆಯ್ತು. ನಿಮ್ಮ ಸ್ನೇಹಿತರು ಯಾರು ಬಂದಿದ್ರಾ? ಇಲ್ಲ, ಯಾರು ನಾನು ಫಸ್ಟ್ ಬಂದಿದ್ದೆ. ಏನ್ ನೋಡಿದ್ರಿ? ನಿನ್ನೆ ಬಂದವರೆಲ್ಲ ಏನ್ ನೋಡಿದ್ರಿ? ಭಾಳ ಚಂದ ಐತಿ, ಅಂದ್ರೆ ರಶ್ ಅದು ಭಾಳ ಐತಿ ಅದನ್ನ. ಈಗ ಮತ್ತೆ ಯತ್ನಾಳ್ ಸಾಹೇಬ್ರು ಬರ್ತಾರೇನ್ರಿ? ಇದನ್ನ ನೋಡಿ ಅವ್ರಿಗೆ ಹೇಳ್ರಿ, ನೋಡ್ರಿ ಹಿಂಗೈತ್ರಿ ಹಿಂಗ. ಹೇಳ್ತೀವಿ ಬಾ ಅಂತ ನೋಡಕ್ಕೆ ಬರ್ಬೋದು ಅವರು. ನಮ್ಗೆ ಏನಾಗ್ಬೇಕು ಅವ್ರು? ನಾ ತಮ್ಮನ ಮಿಸ್ಸಸ್. ಹೇಳ್ರಿ ಹಿಂಗೈತ್ರಿ ಹಿಂಗೈತ್ರಿ, ಭಾಳ ಚಲೋ ಐತ್ರಿ ನೋಡ್ರಿ. ನೀವು ಹಿಂದೂಗಳ ಬಗ್ಗೆ ಎಲ್ಲ ಮಾತಾಡ್ತೀರಿ, ಹಿಂದೂಗಳದ್ದು ಭಾಳ ದೊಡ್ಡ ಸನಾತನ ಸಂಗಮ ಐತ್ರಿ ಇದು, ಬರಕ್ ಹೇಳ್ರಿ. ಬರ್ತಾರೆ ಬರ್ತಾರೆ ಬರ್ತಾರೆ, ಬಂದು ಹೋಗ್ತಾರೆ ಅವರು. ನೋಡಿ, ಎಷ್ಟ್ ದಿನ ಇದೀರಿ ಮತ್ತೆ?
ಇವಾಗ ಇರ್ತೀವ್ರಿ ಇವತ್ತೊಂದು ದಿವಸ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಹೋಗ್ತೀವಿ ಇರ್ತೀವಿ. ಹೇಳ್ತೀರಿ ನಮ್ಮ ಕನ್ನಡದವರಿಗೆ, ನಮ್ಮ ಕರ್ನಾಟಕದಿಂದ ಬರೋ ಮಂದಿಗೆಲ್ಲ, ಉತ್ತರ ಕರ್ನಾಟಕ ಮಂದಿಗೆ, ವಿಜಯಪುರ ಮಂದಿಗೆಲ್ಲ ಏನು ಹೇಳ್ತೀರಿ? ಎಲ್ಲ ವಿಜಾಪುರ ಮಂದಿಗೆ ವಿನಂತಿ ಮಾಡ್ಕೋತೀನಿ, ಬೈ ರೋಡ್ ಬರ್ರಿ, ಚಲೋ ಐತಿ, ಎಲ್ಲ ಅರೇಂಜ್ಮೆಂಟ್ ಐತಿ, ಸ್ನಾನ ಮಾಡ್ರಿ, ಎಲ್ಲ ವ್ಯವಸ್ಥೆ ಚಲೋ ಮಾಡ್ಯಾರ, ಯಾವ ತ್ರಾಸಿಲ್ಲ. ಸ್ವಲ್ಪ ಸಮಾಧಾನಲೇ ಬರ್ಬೇಕಷ್ಟೇ, ಅಂದ್ರೆ ಟೈಮ್ ತಗೊಂಡ್ ಬರ್ಬೇಕು, ನಿಂದಿರ್ಬೇಕು, ಗಡ್ಬಡಿ ಮಾಡಿದ್ರೆ ಆಗಂಗಿಲ್ಲ. ಎಲ್ಲರೂ ಬಂದು ಇದನ್ನ ಪುಣ್ಯಕ್ಷೇತ್ರದ ಸ್ನಾನ ಮಾಡಿ ಹೋದ್ರೆ ಎಲ್ಲರಿಗೆ, ಯಾಕಂದ್ರೆ ಮುಂದೆ 144 ವರ್ಷಕ್ಕೆ ನಾವು ಯಾರೂ ಇರಲ್ಲ. ಹೀಗೆ ಬಂದ್ರೆ ಇದು ಸಿಗ್ತೈತಿ, ಕಣ್ ತುಂಬ ನೋಡಕ್ಕೆ ಸಿಗ್ತೈತಿ, ಮುಂದೆ ಯಾವಾಗೂ ಸಿಗಂಗಿಲ್ಲ. ಅಮ್ಮದು ಕೂಡ ಒಂಚೂರು ಫೋಟೋ ತಗೊಳ್ರಿ. ನೋಡ್ರಿ, ಗಡ್ಬಡಿ ಯಾರು ಮಾಡಬೇಡ್ರಿ, ಆರಾಮಾಗಿ ಬರ್ರಿ. ನೋಡಿ, ಯಾರೇ ಬಂದರೂ ಕೂಡ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಕೋಟಿ ಕೋಟಿ ಜನ ಬಂದು ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅದ್ರ ಹೊರತಾಗಿ ಕೋಟಿ ಕೋಟಿ ಜನ ಬರುವವರಿದ್ದಾರೆ. ಸುಮಾರು ಲೆಕ್ಕಾಚಾರದ ಪ್ರಕಾರ ಒಂದು 70ರಿಂದ 80 ಕೋಟಿ ಜನ ಬರುವ ಸಾಧ್ಯತೆಗಳಿದೆ. ಕ್ಷಣ ಕ್ಷಣಕ್ಕೂ ಕೂಡ ಇದರ ಒಂದು ವೈಭೋಗವನ್ನು ಗಮನಿಸ್ತಾ ಇದ್ರೆ ಸನಾತನ ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜಿಂದ ಕುಂಭಮೇಳ.